ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾ ಇರುವ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರು ಪಕ್ಷನಿಷ್ಠೆ, ಹೋರಾಟ, ಪಕ್ಷದ ಅನೇಕ ಕಷ್ಟದ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತು ಬಂಡೆಯಂತೆ ನಿಂತು ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಚಾಕಚಕ್ಯತೆ ಮತ್ತೆ ಕಾರ್ಯತತ್ಪರತೆ, ಇವೆಲ್ಲವೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡಹಳ್ಳಿ ಒಂದು ಗ್ರಾಮ ಮತ್ತು ಕನಕಪುರದ ಒಂದು ಮೂಲೆಯಲ್ಲಿದೆ. ಅಲ್ಲಿಂದ ಬೆಳೆದು ಬಂದು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಚಿಕ್ಕ ವಯಸ್ಸಿನಲ್ಲಿ ಅವರು ಶಾಸಕರಾಗಿ ಅದರ ಜೊತೆಗೆ ಮಂತ್ರಿಗಳಾಗಿ ಹೋರಾಟವನ್ನು ಮಾಡಿಕೊಂಡು ಬಂದು ಸುದೀರ್ಘ ಒಂದು 40 ವರ್ಷಗಳ ಒಂದು ರಾಜಕೀಯ ಹೋರಾಟದಿಂದ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತಹ ಕೂಗು ಬಹಳ ಒಂದು ವರ್ಷದಿಂದ ಇತ್ತು. ಕಾಂಗ್ರೆಸ್ ವರಿಷ್ಠರು ಇವತ್ತು ನಿರ್ಧಾರವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 3 ವರ್ಷ ಪೂರೈಸ್ತಾ ಇದ್ದಾರೆ. ಇನ್ನು 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಪಕ್ಷದ ತೀರ್ಮಾನದಂತೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿ ಇವತ್ತು ಮುಖ್ಯಮಂತ್ರಿಗಳಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರನ್ನ ಒಮ್ಮತದಿಂದ ಆಯ್ಕೆಯನ್ನು ಮಾಡಿ ನಾಳೆ ಅಂದರೆ ಬುಧವಾರ 4:05 ಅವರು ಮುಖ್ಯಮಂತ್ರಿಗಳಾಗಿ ಅಂದ್ರೆ 24ನೇ ಮುಖ್ಯಮಂತ್ರಿಗಳು ಅಂತ ಕಾಣುತ್ತೆ. ಬೇರೆ ಬೇರೆ 2 ಸಾರಿ 3 ಸಾರಿ ಆಗಿರ್ಬೋದು. ಬೊಮ್ಮಾಯಿಯವರು 23, ಇವರು 24ನೇ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇರುವಂತಹದ್ದು ಎಲ್ಲರಿಗೂ ಒಂದು ಸಂತಸ, ಒಂದು ಸ್ವಾಗತಾರ್ಹವಾಗಿರುವಂತಹ ಸಂಗತಿ. ಏಕೆಂದ್ರೆ ಅವರು ಬಹುದಿವಸಗಳಿಂದ ಬಹಳ ವರ್ಷಗಳಿಂದ ಕಾಂಗ್ರೆಸ್ನ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರೊಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ಅಂತೂ ವಿಫಲ ಆಗಲ್ಲ ಅನ್ನುವಂತಹ ಭರವಸೆಯನ್ನ ಅವರು ಎಲ್ಲರಿಗೂ ಹೇಳ್ತಾ ಇದ್ರು. ಆದ್ರೆ ಯಾವುದನ್ನು ಕೂಡ ಬಾಯಿ ಬಿಟ್ಟು ಅವರು ಒತ್ತಾಯ ಮಾಡಿ ಕೇಳ್ತಾ ಇರಲಿಲ್ಲ. ಅಷ್ಟೇ ಸಹನೆ, ಸಂಯಮ, ತಾಳ್ಮೆಯಿಂದ ಅವರು ಇದ್ಕೊಂಡು ಬಂದರು. ಅದರಂತೆ ಇವತ್ತು ಅವರಿಗೆ ಆ ಒಂದು ಪದವಿ ಒರೆದು ಬಂದಿದೆ. ನಿಜಕ್ಕೂ ಕೂಡ ಅವರ ಒಂದು ಸಾಧನೆಗೆ ಇವತ್ತು ಪಕ್ಷ ಅವರನ್ನು ಗುರುತಿಸಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇರುವಂತಹದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಉತ್ಸಾಹ ಇದೆ, ಅವರಿಗೆ ಮಾಡಬೇಕು ಅನ್ನೋ ಶ್ರದ್ಧೆ ಇದೆ, ಅನುಭವ ಇದೆ. ಎಲ್ಲದರ ಮೂಲಕ ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಎಲ್ಲ ಜನಾಂಗದ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಉತ್ತಮ ಆಡಳಿತವನ್ನ ನೀಡುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ.